ರಾಜನ್ ನಾಗೇಂದ್ರ ನಾನು ಕಂಡ ಅತ್ಯುತ್ತಮ ಸಂಗೀತ ನಿರ್ದೇಶಕರಲ್ಲಿ ಒಬ್ಬರು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನನ್ನ ಅವರು ಸಹ ನಿರ್ದೇಶಕನಾಗಿಂತ ನೋಡಿದ್ದಾರೆ, ಆಮೇಲೆ ನಿರ್ದೇಶಕನಾಗಿ ನೋಡಿದ್ದಾರೆ, ಆಮೇಲೆ ನಿರ್ಮಾಪಕನಾಗಿ ನೋಡಿದ್ದಾರೆ. ಸೊ ಹೆಚ್ಚು ಕಮ್ಮಿ ನಾನು ಒಂದು 50 ಸಿನಿಮಾ ನಿರ್ದೇಶನ ಮಾಡಿರೋದರಲ್ಲಿ ಬಹುಶಃ 25, 26, 27 ಮೇಲ್ಗಡೆ ರಾಜನ್ ನಾಗೇಂದ್ರನೇ ಕೆಲಸ ಮಾಡಿದ್ದಾರೆ ನಿರ್ದೇಶನದಲ್ಲಿ. ಸಹ ನಿರ್ದೇಶನದಲ್ಲೂ ಕೂಡ ಕೆಲವು ಸಿನಿಮಾಗಳು ಅವರು ಮಾಡಿದ್ದಾರೆ. ಅವಳ ಹೆಜ್ಜೆ ಅನ್ನೋ ಚಿತ್ರದಲ್ಲಿ ಒಂದು ಹಾಡು ಇವತ್ತಿನ ದಿವಸ ಕೂಡ ನನ್ನ ಮನಸ್ಸಿನಲ್ಲಿ ಅಥವಾ ನನ್ನ ಚಂಚಲನ ಕೆದಕ್ತಾ ಇರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಏನಂತ ಹೇಳಿದ್ರೆ ಲಕ್ಷ್ಮಿಯವರ ಅಭಿನಯ, ಆಮೇಲೆ ರಾಜನ್ ನಾಗೇಂದ್ರ ಅವರ ಸಂಗೀತ. ಇನ್ನೊಂದು ಏನಂತ ರಾಜನ್ ನಾಗೇಂದ್ರ ಅವರ ಸಂಗೀತದಲ್ಲಿ ಏನು ಅಂತ ಹೇಳಿದ್ರೆ ಅವರು ರಾಗ ಏನು ಸಂಯೋಜನೆ ಮಾಡ್ತಾರೆ ಅಥವಾ ಸಾಹಿತ್ಯಕ್ಕೆ ಏನು ಬರ್ತಾರೆ, ಪಲ್ಲವಿ ಆಗುತ್ತೆ, ಪಲ್ಲವಿ ಆದಮೇಲೆ ಒಂದು ಹಿನ್ನೆಲೆ ಸಂಗೀತ ಬರುತ್ತಲ್ಲ, ಆ ಹಿನ್ನೆಲೆ ಸಂಗೀತ ಕೂಡ ಯಾವ ಥರ ಇರುತ್ತೆ ಅಂದರೆ ಈ ಪಲ್ಲವಿಗೆ ಬಂದಿದ್ದ ರಾಗಕ್ಕೇ ಅಂಟ್ಕೊಂಡು ಹೋಗೋಂಗೆ ಇರುತ್ತೆ. ಆಮೇಲೆ ಚರಣ ಬರುತ್ತೆ, ಚರಣ ಬಂದಾಗಲೂ ಅಷ್ಟೇ, ಚರಣದಿಂದ ಆದಮೇಲೆ ಪುನಃ ಒಂದು ಬ್ಯಾಕ್ಗ್ರೌಂಡ್ ಬರುತ್ತಲ್ಲ, ಮ್ಯೂಸಿಕ್ ಬರುತ್ತಲ್ಲ, ಆ ಮ್ಯೂಸಿಕ್ಕು ಅಷ್ಟೇ ಎಲ್ಲದಕ್ಕೂ ಕೂಡ ಒಂದು ಅರ್ಥಗರ್ಭಿತವಾಗಿರುತ್ತೆ, ಒಂದಕ್ಕೊಂದು ಹೊಂದ್ಕೊಂಡು ಹೋಗ್ತಾ ಇರುತ್ತೆ ಅನ್ನೋಕ್ಕೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ರಾಜನ್ ನಾಗೇಂದ್ರ ಸಂಗೀತದಲ್ಲಿ ಒಂದು ವಿಶೇಷತೆ ಅಂತ ಹೇಳ್ಬೋದು. ಇನ್ನು ಕೆಲವು ಸತಿ ಏನಾಗುತ್ತೆ ಅಂದರೆ ನಾವು ರಾಜನ್ ನಾಗೇಂದ್ರ ಹಾಡುಗಳನ್ನ ಕೆಲವು ಸತಿ ನಾವು ಕೇಳ್ತಾ ಇರುವಾಗ ನಮಗೆ ಗೊತ್ತಿರಲ್ಲ, ಯಾವುದೋ ಹಾಡು ಕೇಳ್ತಾ ಇರ್ತೀವಿ, ಹಾಡು ಕೇಳ್ತಾ ಇದ್ದಾಗ ನಮಗೆ ಟಕ್ ಅಂತ ಅನಿಸುತ್ತೆ ಇದು ರಾಜನ್ ನಾಗೇಂದ್ರ ಹಾಡೆ ಅಂತಲೇ ಗೊತ್ತಾಗುತ್ತೆ. ಅದಕ್ಕೆ ನಾನು ಏನು ಹೇಳ್ತೀನಿ ಅಂತಂದರೆ ಇದು ಒಬ್ಬ ಸಂಗೀತ ನಿರ್ದೇಶಕರದ್ದು ಬ್ರ್ಯಾಂಡ್, ಅಂದರೆ ಸಿಗ್ನೇಚರ್ ಟ್ಯೂನ್ ಅಂತ ಹೇಳ್ತೀವಲ್ಲ, ಆ ಥರ ಸಿಗ್ನೇಚರ್ ಟ್ಯೂನ್ ಕೆಲವ್ರದ್ದು ಕ್ಲೀನಾಗಿ ಹೇಳಿಬಿಡ್ಬೋದು. ಫಾರ್ ಎಕ್ಸಾಂಪಲ್ ರಾಜನ್ ನಾಗೇಂದ್ರ, ಆಮೇಲೆ GK ವೆಂಕಟೇಶ್, ವಿಜಯ ಭಾಸ್ಕರ್, ಆಮೇಲೆ ಹಂಸಲೇಖ, ಇವ್ರುಗಳೆಲ್ಲನೂ ಕೂಡ ಕೆಲವು ನಾವು ಸಂಗೀತ ಕೇಳ್ತಾ ಇದ್ರೇ ಅದು ಯಾರು ಮ್ಯೂಸಿಕ್ ಡೈರೆಕ್ಟ್ರು ಅಂತ ನಾವು ಯೋಚನೆ ಮಾಡೋ ಅಷ್ಟರಲ್ಲಿ ನಮಗೆ ಈ ಮ್ಯೂಸಿಕ್ ಡೈರೆಕ್ಟ್ರು ನಮಗೆ ಬಂದ್ಬಿಡ್ತಾರೆ. ಯಾಕೆಂದರೆ ಅವ್ರದ್ದೊಂದು ಪ್ಯಾಟ್ರನ್ ಇರುತ್ತಲ್ಲ, ಆ ಪ್ಯಾಟ್ರನ್ ನಮ್ಮ ಮನಸ್ಸಲ್ಲಿ ಹೊಕ್ಕಿರುತ್ತೆ, ನಾವು ಕ್ಲೀನಾಗಿ ಹೇಳ್ತೀವಿ ಇದು ಇವರೇ ಮಾಡಿರೋದು ಸಂಗೀತ ಅಂತ. ಆ ಥರದಲ್ಲಿ ಅವಳ ಹೆಜ್ಜೆಯಲ್ಲಿ ಒಂದು ಹಾಡು ಮಾಡಿದ್ದಾರೆ, ಭಾಳ ಚೆನ್ನಾಗಿದೆ, ಸಾಹಿತ್ಯನೂ ಚೆನ್ನಾಗಿದೆ, ಎಲ್ಲನೂ ಚೆನ್ನಾಗಿದೆ. ಏನಂತ ಹೇಳಿದ್ರೆ ಪಾತ್ರಧಾರಿಗಳು ಅವರ ಮನಸ್ಸಲ್ಲಿ ಏನಿರುತ್ತೆ ಆ ನೋವನ್ನ ಹೇಳ್ಕೊತಾರೆ. ಆ ಹೇಳ್ಕೊಳ್ಬೇಕಾಯ್ತು ಅಂತ ಹೇಳಿದ್ರೆ ಮನಸ್ಸಿನ ವೇದನೆ ಇದೆಯಲ್ಲ, ಅದು ಪದಪುಂಜವಾಗಿ ರಾಗ ಸಂಯೋಜನೆಯಲ್ಲಿ ಬರುತ್ತಲ್ಲ, ಅದು ಬಹಳ ಚೆನ್ನಾಗಿ ಮೂಡಿ ಬಂದಿದೆ ಈ ಚಿತ್ರದಲ್ಲಿ. ಏನಂತ ಹೇಳಿದ್ರೆ ದೇವರ ಆಟ ಬಲ್ಲವರಾರು, ಆತನ ಎದುರು ನಿಲ್ಲುವರಾರು, ದೇವರ ಆಟ ಬಲ್ಲವರಾರು ಅನ್ನೋದಿದೆಯಲ್ಲ, ಇದರಲ್ಲೂ ಅಷ್ಟೇ ಲಕ್ಷ್ಮಿಯವರ ಅಭಿನಯ, ಸಂಗೀತ, ಸಾಹಿತ್ಯ, ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಆ ಛಾಯಾಗ್ರಹಣದಲ್ಲಿ ರಾಜಾರಾಮ್ ಅವರು ಛಾಯಾಗ್ರಹಣ, ಆಮೇಲೆ ಆ ಕಲರ್ಫುಲ್ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಮನಸ್ಸಿನ ನೋವು, ಆ ಪಾತ್ರಧಾರಿಯ ನೋವನ್ನ ರಜತ ಪರದೆ ಮೇಲೆ ಎಷ್ಟು ಚೆನ್ನಾಗಿ ಮೂಡು ಬಂದಿದೆ ಅಂತ ಹೇಳಿದ್ರೆ ಇದಕ್ಕೆ ಎಲ್ಲದಕ್ಕೂ ಇಷ್ಟು ಚೆನ್ನಾಗಿ ಮೂಡು ಬಂದಿದೆ ಅಂತ ಹೇಳೋದಕ್ಕೆ ಕಾರಣಕರ್ತರು ನಾವುಗಳು ಎಲ್ಲರೂ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಒಬ್ಬನೇ ಅದನ್ನು ಟ್ಯೂನ್ ಓಕೆ ಮಾಡಿದೆ ಅಂತಾಗಲಿ, ರಾಜನ್ ನಾಗೇಂದ್ರ ಅವರು ಸಂಗೀತ ನೀಡಿದ್ರು ಅಂತಾಗಲಿ, ಇವರು ಸಾಹಿತ್ಯ ಬರೆದ್ರು ಅಂತಾಗಲಿ, ಅವರು ಕ್ಯಾಮ್ರಾ ಮಾಡಿದ್ರು ಅಂತಾಗಲಿ, ಅಥವಾ ಇವ್ರು ನಿರ್ಮಾಣ ಮಾಡಿದ್ರು ಅಂತ, ಹಂಗಲ್ಲ, ಎಲ್ಲರೂ ಸೇರಿಕೊಂಡಿದ್ರೇ ಒಂದು ಕಾವ್ಯ ಆಗೋದು, ಒಂದು ಚಿತ್ರ ಚೆನ್ನಾಗಿ ಮೂಡಿಬರೋದು. ಈ ಥರದ್ದು ಬರಬೇಕು ಅಂತ ಹೇಳಿದ್ರೆ ಎಲ್ಲರೂ ಕರ್ತವ್ಯನೂ ಬಿದ್ದರೇ ಅದು ಅಷ್ಟು ಚೆನ್ನಾಗಿ ಬರೋದು. ಆಮೇಲೆ ಇನ್ನೊಂದು ಅದೇ ಥರ ರಾಜನ್ ನಾಗೇಂದ್ರ ಇನ್ನೊಂದು ಚಿತ್ರದಲ್ಲಿ ಬಹಳ ಚೆನ್ನಾಗಿದೆ, ಅದು ಜೀವನ ಚಕ್ರದಲ್ಲಿ ಏನಾಗುತ್ತೆ ಅಂತ ನಾನು ಹೇಳಿದೆ, ಕಥೆಯ ಸಂದರ್ಭ ಸಿಕ್ತು ಹಾಡಿಗೆ ಅಂತ ಹೇಳಿದ್ರೆ ಅದು ತುಂಬ ಚೆನ್ನಾಗುತ್ತೆ, ಮನಸ್ಸಿಗೆ ನಾಟುತ್ತೆ. ಅದು ಹೇಗೆ ಅಂತ ಹೇಳ್ತು ಅಂತ ಹೇಳಿದ್ರೆ ನಾಯಕಂಗೆ ಆಮೇಲೆ ವಿಷ್ಣುವರ್ಧನ್ ಆಮೇಲೆ ರಾಧಿಕಾ ಅವರು ಮದುವೆಗೆ ಹೋಗಿ ಬಂದಿರ್ತಾರೆ. ಆ ಮದುವೆಯಲ್ಲಿ ತಮ್ಮ ಮಗಳು ಮದುವೆ ಆಗೋಗ್ಬಿಡುತ್ತೆ. ಮದುವೆಯಲ್ಲಿ ಮಂಟಪದಲ್ಲಿ ಕೂಡ ಈ ಮಂಟಪದಿಂದ ಆಚೆ ಕಳಿಸ್ಬಿಡ್ತಾರೆ ತಂದೆನ, ಮಗಳನ್ನೇ, ಸ್ವಂತ ಮಗಳನ್ನೇ. ಅದು ಬಹಳ ಪರಿಣಾಮಕಾರಿಯಾಗಿ ದೃಶ್ಯ ಮೂಡಿ ಬಂದಿದೆ. ಮನೆಗೆ ಬರ್ತಾನೆ, ದೊಡ್ಡ ಮನೆ, ಎಷ್ಟು ದೊಡ್ಡ ಮನೆ ಅಂದರೆ ಅಷ್ಟು ದೊಡ್ಡ ಮನೆ. ಆದರೆ ಇವತ್ತಿನ ಸಹ ಆ ಮನೆಯಲ್ಲಿ ಇರಬೇಕಾದ ಪ್ರೀತಿ ಪಾತ್ರಗಳಾಗಿ ಇರಬೇಕಾದ ಮಗಳು ಇವತ್ತಿನ ಸಹ ಇವರಿಂದ ದೂರ ಹೊರಟೋಗಿರ್ತಾಳೆ. ಅಂದರೆ ಮದುವೆ ಮಾಡಿಕೊಂಡು ಬೇರೆ ಹೊರಟೋಗಿದ್ದಾಳೆ. ಮನೆಗೆ ಬರ್ತಾರೆ, ಇವರು ಏಕಾಂಗಿ ಆಗಿರ್ತಾರೆ, ಗಂಡ ಹೆಂಡತಿ ಇಬ್ಬರು ನೋಡ್ತಾರೆ. ಎಲ್ಲ ಕಡೆ ನೋಡಿದ್ರೂ ಕೂಡ ಈ ಮಗಳ ಫೋಟೋಗಳೇ ಕಾಣಿಸ್ತಾ ಇರುತ್ತೆ. ಆವಾಗ ಅವ್ರ ಮನಸ್ಸಲ್ಲಿ ಒಂದು ಭಾವನೆ ಮೂಡಿ ಬರುತ್ತೆ,
ಅದು ಹಾಡಾಗೆ ಬರುತ್ತೆ. ಆ ವೇದನೆ, ಆ ನೋವು ಇಲ್ಲ, ಹೆಂಡ್ತಿನ ಇಟ್ಕೊಂಡು ಆಗ ಒಂದು ಹಾಡು ಹೇಳ್ತಾನೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಆ ಹಾಡನ್ನು ಸಂಯೋಜನೆ, ಸಾಹಿತ್ಯ ಎಲ್ಲ ಚೆನ್ನಾಗಿದೆ. ನನ್ನವರು ಯಾರೂ ಇಲ್ಲ, ಯಾರಿಗೆ ಯಾರೂ ಇಲ್ಲ, ಪ್ರೀತಿ ವಾತ್ಸಲ್ಯಕ್ಕೆ ಅರ್ಥವೇ ಇಲ್ಲ ಅಂತ. ನನ್ನವರು ಯಾರೂ ಇಲ್ಲ. ಆಮೇಲೆ ಇದರಲ್ಲಿ ಬರೋ ಚರಣನೂ ಅಷ್ಟೇ ತುಂಬ ಚೆನ್ನಾಗಿದೆ. ಹೆಂಡ್ತಿನ ಇಟ್ಕೊಂಡು ಹೇಳ್ತಾ ಇದ್ದಾನೆ, ಮಕ್ಕಳು ಇದಾಯಿತು, ತೊಟ್ಟಲು ತೂಗುದು, ಅದು ಮಾಡೋದು. ಆಮೇಲೆ ಏನಾಗುತ್ತೆ ಅಂದರೆ ಹಕ್ಕಿಗಳು ರೆಕ್ಕೆ ಬಂದ ಮೇಲೆ ಹಾರು ಹೊಟ್ಟೋಗುತ್ತವೆ. ಈ ಥರದ್ದು ಸಾಹಿತ್ಯ ಅದು ತುಂಬ ಚೆನ್ನಾಗಿದೆ. ಆಮೇಲೆ ಎಷ್ಟು ಭಾವಪೂರ್ಣವಾಗಿದೆ ಅಂತ ಹೇಳಿದ್ರೆ ನೋಡ್ತಿದ್ದಾಗ ಮನಸ್ಸು ತುಂಬ ಕಲ್ಕುತ್ತೆ, ತುಂಬ ಕಷ್ಟ ಕೊಡುತ್ತೆ. ಸೊ ಇದು ಅವಳ ಹೆಜ್ಜೆ ಒಂದು ಹಾಡು, ಇದು ಒಂದು ಹಾಡಿದ್ದೆ. ಇಷ್ಟಲ್ಲದೆ ಅವ್ರದ್ದು ಇನ್ನೂ ಒಂದೊಂದ್ಸತಿ ರಾಜನ್ ನಾಗೇಂದ್ರ ಅವ್ರದ್ದು ರೊಮ್ಯಾಂಟಿಕ್ ಹಾಡುಗಳು ಕೂಡ ತುಂಬ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ನನ್ನ ಹೃದಯ ಗೀತೆಯಲ್ಲಿ 2-3 ಲವ್ ಸಾಂಗ್ಗಳಿದೆ. ಎಲ್ಲ ಲವ್ ಸಾಂಗ್ಗಳು ಚೆನ್ನಾಗಿದೆ. ಇದರಲ್ಲಿ ಸ್ವರ ಸಾಮ್ರಾಟದಲ್ಲಿ ಅವರು ಎಷ್ಟು ಹಾಕೋಕ್ಕೆ ಸಾಧ್ಯವಾಗುತ್ತೋ ಅಷ್ಟು ಹಾಕೋಕ್ಕೆ ಸಾಧ್ಯ. ಯಾಕಂದರೆ ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ದು ಅವ್ರು ಹಾಕಬೇಕಾಗಿರೋದ್ರಿಂದ ಇವ್ರದ್ದೇನೆ ಅಷ್ಟೊಂದು ಹಾಕೋಕ್ಕಾಗಲ್ಲ. ಅದರಲ್ಲೂ ಕೂಡ ಒಂದು ಪ್ರೇಮದ ಯಾವುದಾದ್ರು ಒಂದು ಗೀತೆನ ಅವರು ಆಯ್ದು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ನನಗೆ ಅನಿಸುತ್ತೆ. ರಾಜನ್ ನಾಗೇಂದ್ರ ಅವರು ಬೇಕಾಷ್ಟು ಅವಾರ್ಡ್ಗಳು ತೊಗೊಂಡಿದ್ದಾರೆ. ಎಲ್ಲ ಅವಾರ್ಡ್ಗಳಿಗಿಂತ ಅತ್ಯುತ್ತಮವಾದ ಅವಾರ್ಡ್ ಏನು ಅಂದರೆ ಕನ್ನಡ ಜನತೆ, ಆಮೇಲೆ ಸಿನಿ ಪ್ರಿಯರು, ಆಮೇಲೆ ಸಂಗೀತ ಪ್ರಿಯರು, ಸಂಗೀತ ಪ್ರೇಮಿಗಳು ಅವರು ಇಷ್ಟಪಟ್ಟು ರಾಜನ್ ನಾಗೇಂದ್ರನ ಅತ್ಯುತ್ತಮ ಸಂಗೀತ ನಿರ್ದೇಶಕ ಅಂತ ಹೇಳಿದ್ದಾರೆ. ಅದು ಮುಖ್ಯನೇ ಹೊರತು ಬೇರೆದಲ್ಲ. ಅಷ್ಟು ಇಲ್ಲದೇ ನಾವು ಮಾಡಿರುವ ಸೇವೆಗೆ, ಅವ್ರು ಮಾಡಿರುವ ಸೇವೆಗೆ ಕರ್ನಾಟಕ ಚಲನಚಿತ್ರ ನಮ್ಮ ಸರ್ಕಾರ ಅವರಿಗೆ 2 ಸ್ಟೇಟ್ ಅವಾರ್ಡ್ಗಳನ್ನು ಕೊಟ್ಟಿದ್ದಾರೆ. ಇನ್ನೊಂದು ಬಹಳ ಜನಕ್ಕೆ ಗೊತ್ತಿಲ್ಲ, ಆಂಧ್ರದಲ್ಲಿ ಸ್ಟೇಟ್ ಅವಾರ್ಡ್ಸ್ಗಳೆಲ್ಲ ಇನ್ಸ್ಟಿಟ್ಯೂಟ್ ಮಾಡಿದ್ರು. ಸಂಗೀತಕ್ಕೋಸ್ಕರನೇ ಅವಾರ್ಡ್ ಕೊಟ್ಟರು. ಅಲ್ಲಿ ಮೊದಲು ಸಂಗೀತಕ್ಕೆ ಕೊಟ್ಟ ಅವಾರ್ಡ್ ಇದೆಯಲ್ಲ, ಅದು ಯಾರಿಗೆ ಬಂತು ಅಂತ ಹೇಳಿದ್ರೆ ರಾಜನ್ ನಾಗೇಂದ್ರಗೆ ಬಂತದು. ಕೊಟ್ಟಿದ್ದಕ್ಕೆ ಅವರಿಗೆ ಆಂಧ್ರ ಸರ್ಕಾರ ಅವರಿಗೆ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಅಂತ ಅವಾರ್ಡ್ ಕೊಡ್ತು. ಅದು ನಿಜವಾಗ್ಲೂ ನಮ್ಮ ಕನ್ನಡದವ್ರಿಗೆಲ್ಲ ಹೆಮ್ಮೆ. ಯಾಕೆಂದರೆ ಇಲ್ಲಿ ಕನ್ನಡದಲ್ಲಿ ಅಷ್ಟೊಂದು ರಾಜಸ್ತಿದ್ದವರು ರಾಜನ್ ನಾಗೇಂದ್ರಗೆ ತೆಲುಗಲ್ಲೂ ಕೂಡ ಬಂತಲ್ಲ ಅಂತ. ಇದಕ್ಕಿಂತ ಮುಂಚೆ ಇನ್ನೊಂದೇನು ಅಂತ ಹೇಳಿದ್ರೆ ರಾಜನ್ ನಾಗೇಂದ್ರವರು ಕನ್ನಡದಲ್ಲಿ ಎಷ್ಟು ಹಾಡುಗಳು ಮಾಡಿದ್ದಾರೋ ಅಷ್ಟೇ ಹಾಡುಗಳನ್ನ ತೆಲುಗಲ್ಲೂ ಕೂಡ ಮಾಡಿದ್ದಾರೆ. ತೆಲುಗಲ್ಲೂ ಕೂಡ ಅವರು ಅತ್ಯುತ್ತಮವಾದ ಸಂಗೀತ ನಿರ್ದೇಶಕರು. ತೆಲುಗುಲಿ ವಿಠಲಾಚಾರ್ಯರು, ಆಮೇಲೆ ಭಾವನಾರಾಯಣ ಅಂತ ದೊಡ್ಡ ದೊಡ್ಡ ನಿರ್ಮಾಪಕರಿಗೆಲ್ಲ ರಾಜನ್ ನಾಗೇಂದ್ರನೇ ತೆಲುಗಲ್ಲಿ ಸಂಗೀತ ನಿರ್ದೇಶನ ಮಾಡಿದಿರೋದು. ಅದೇ ಥರ ನಮ್ಮ ಕನ್ನಡದಲ್ಲೂ ಕೂಡ ಬೇಕಾಷ್ಟು ಚಿತ್ರಗಳಿಗೆ ನಿರ್ದೇಶನ ಮಾಡಿದ್ದಾರೆ. ಅವ್ರನ್ನ ನಾವು ಪಡೆದ ಕರ್ನಾಟಕ ಜನತೆ ಧನ್ಯೋಸ್ಮಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.